ಇದ್ರೊಳಗಡೆ ಇರೋ ಈ ಹರಳೆಲ್ಲ ಆಯ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದನ್ನೆಲ್ಲ ಆಯ್ತಾ ಇದ್ದೀನಿ. ಇದು ಅಂಗಡಿಯಿಂದ ತಗೊಂಡ್ ಬಂದಲ್ಲ ಎಳ್ಳು ಬೆಲ್ಲ. ನಮ್ಗೆ ಇದಿಷ್ಟ ಇಲ್ಲ, ಈ ಹರಳು ಇಷ್ಟ ಇಲ್ಲ. ಇದಿಲ್ಲ ಅಂದ್ರೆ ತಿನ್ನಕ್ ಚೆನ್ನಾಗಿರುತ್ತೆ, ಇದು ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ನೋಡಿ ಎಷ್ಟೊಂದಿದೆ, ಇದಿಷ್ಟನೇ ಇಲ್ಲ ನಮ್ಗೆ. ಅದಕ್ಕೆ ಇವಾಗ ಕುತ್ಕೊಂಡು ಎಲ್ಲ ಆಯ್ತಾ ಇದ್ದೀನಿ. ಇದರಿಂದ ಎಲ್ಲ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ಟು. ಅದೇನಕ್ಕೆ ಹಾಕ್ತಾರೋ ಹರಳು, ಚೆನ್ನಾಗೇ ಇರಲ್ಲ ಅದು. ಎಲ್ಲ ಆಯ್ದ್ಬಿಟ್ಟು ಇದನ್ನೇನ್ ಮಾಡೋದು ಚಿಂಟು? ಇದನ್ನೆಲ್ಲ ಯಾರಾದ್ರೂ ಮಕ್ಕಳಿಗೆ ಕೊಟ್ಬಿಡೋದು, ತಿಂತಾರೆ. ಎಳ್ಳು ಬೆಲ್ಲ ಜೊತೆ ಈ ಜೀರಿಗೆ ಇದೆಯಲ್ಲ, ಆಮೇಲೆ ಬೆಲ್ಲ ಇದೆಯಲ್ಲ, ಇದೆರಡು ಸ್ವೀಟು. ಕಳ್ಳೆ ಬೀಜ, ಇದು ಎಳ್ಳು, ಇದ್ರ ಜೊತೆ ಎಲ್ಲ ಬೆಲ್ಲ ಸಿಕ್ಕಿದಾಗ ಸ್ವೀಟ್ ಆಗುತ್ತೆ. ಮಧ್ಯದಲ್ಲಿ ಒಂದು ಜೀರಿಗೆ ಸಿಕ್ಕಿದಾಗ ಆ ಜೀರಿಗೆ ಫ್ಲೇವರ್ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ. ಈ ಹರಳೆನ್ಕ್ ಹಾಕಿದಾರೋ ಗೊತ್ತಿಲ್ಲ. ಇದೂ ಸೇರ್ಸ್ಕೊಂಡು ತಿಂದ್ರೆ ಇನ್ನೂ ತಿನ್ನಕ್ಕಾಗಲ್ಲ. ಅದಕ್ಕೆ ಎಲ್ಲ ಕುತ್ಕೊಂಡು ಆಯ್ತಾ, ತಂದಿರೋದು ಇಷ್ಟರಲ್ಲೇ ಎಲ್ಲ ಆಯ್ತಾ ಇದ್ದೀನಿ. ಇವಾಗ ಎಷ್ಟು ಸಿಕ್ಕಿದೆ ನೋಡಿ, ಎಷ್ಟೊಂದಿದೆ. ನೋಡಿ ಫ್ರೆಂಡ್ಸ್, ಟೈಮ್ ಇವಾಗ ಬಂದು 8:15. ನನ್ನ ಮಗ ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿ, ಇವತ್ತು ಬೆಳಿಗ್ಗೆ ಅನ್ನ ರಸಂ ಮಾಡಿದ್ದೆ ತಿಂತಾ ಇದ್ದಾನೆ. ನನ್ನ ಮಗಳು ಆಗಲೇ ಸ್ಕೂಲ್ಗೆ ಹೋದ್ಲು. ಇವತ್ತು ಸ್ಪೆಷಲ್ ಕ್ಲಾಸು, ಬೇಗ ಹೋಗ್ಬಿಟ್ಲು 8 ಗಂಟೆಗೆ. ನೋಡಿ ರಸಂ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆನೆ. ಅನ್ನ ರಸಂ, ಟೊಮೊಟೊ ಬೇಳೆ ರಸ ಮಾಡಿದ್ದೀನಿ. ಇವತ್ತು ಟೊಮೊಟೊ ಬೇಳೆ ರಸ. ಬೆಳಿಗ್ಗೆನೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಪುಳಿಯೋಗರೆ ಪ್ಯಾಕೆಟ್ ತಂದು ಕೊಡಲಿಲ್ಲ, ಅದಕ್ಕೆ ಟೊಮೊಟೊ ರಸ ಮಾಡಿದೆ. ಹೌದು, ನಾನು ಹೇಳಿದ ತಕ್ಷಣ ನೀನು ಹೋಗಿಲ್ಲ. ನಾನು ಹೇಳಿದೆ ಪುಳಿಯೋಗರೆ ಪ್ಯಾಕೆಟ್ ತಗೊಂಬ, ಪುಳಿಯೋಗರೆ ಮಾಡೋಣ ಅಂತ ಹೇಳಿದೆ. ಅವನು ಹೇಳಿದ ತಕ್ಷಣ ಹೋಗಲಿಲ್ಲ, ಅದಕ್ಕೆ ರಸ ಮಾಡಿಬಿಟ್ಟೆ ಅಷ್ಟೇ. ಇನ್ಮೇಲೆಲ್ಲ ಹಂಗೆ ಒಂದೇ ಸತಿ ಹೇಳೋದು. ಒಂದು ಸತಿ ಹೇಳ್ತೀನಿ, ಹೇಳಿದ ತಕ್ಷಣ ಹೋಗಲಿಲ್ಲ ಅಂದರೆ ಎಲ್ಲ ಸಾಂಬಾರು ಮಾಡಿಕ್ಬಿಡ್ತೀನಿ ಅಷ್ಟೆ. ನೋಡಿ ನೈಟ್ ನೆನ್ನೆ ಮೆಹಂದಿ ತಗೊಂಡು ಬಂದೆ. ನನ್ನ ಮಗಳು ಮೆಹಂದಿ ಅಂತಲೇ ಇದ್ಲು. ಅದಕ್ಕೆ ನೆನ್ನೆನೂ ಮೆಹಂದಿ ತರೋದು ಮರ್ತೋಯ್ತು. ಆಮೇಲೆ ರಾತ್ರಿ ನನ್ನ ಮಗ ಹೋಗಿ ಮೆಹಂದಿ ತಂದ್ಕೊಟ್ಟ. ಅವಳು ಒಂದು ಕೈಗೆ ಹಾಕ್ಕೊಂಡು ಇವಾಗ ಸ್ಕೂಲ್ಗೆ ಹೋಗಿದ್ದಾಳೆ. ಇವತ್ತು ಸ್ಪೆಷಲ್ ಕ್ಲಾಸ್, 8 ಗಂಟೆಗೆ ಸ್ಕೂಲು ಸ್ಟಾರ್ಟು. ಹೋಗಿದ್ದಾಳೆ. ಟಿಫನ್ ನಾನು ತಗೊಂಡೋಗಿ ಕೊಡಬೇಕು. ನಾನು ಬರೀ ಉಗುರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ, ಕೈಗೆ ಹಾಕ್ಕೊಂಡಿಲ್ಲ. ಉಗುರಿಗೆ ಮಾತ್ರ ಹಾಕಿದ್ದೀನಿ, ನೈಲ್ ಪಾಲಿಶ್ ಥರ ಕಾಣಿಸ್ದೆ ಅಂತ 2 ಕೈಗೂ ಹಾಕಿದ್ದೀನಿ ನೋಡಿ. ಕೈಗೆ ಹಾಕ್ಕೊಬೇಕು ಅನಿಸ್ಲಿಲ್ಲ, ಅದಕ್ಕೆ ಉಗುರಿಗೆ ಮಾತ್ರ ಹಾಕಿದ್ದೀನಿ. 2 ಕೋನ ತರಿಸಿದ್ದೆ, 1 ಕೋನ ಖಾಲಿ ಆಯಿತು ಅವಳು ಕೈಗೆಲ್ಲ ಹಾಕ್ಕೊಂಡು. ಇನ್ನೂ 1 ಕೋನ ಇದೆ. ಅವಳಿಗೆ ಹೇಳಿದ್ದೀನಿ ಇಲ್ಲೆಲ್ಲ ಹಾಕು ಅಂತ, ನೋಡ್ಬೇಕು ಏನು ಹಾಕ್ತಾಳೆ ಅಂತ. ಅವಳು ಇನ್ನೊಂದು ಕೈಗೆ ಹಾಕ್ಕೊಬೇಕು. ಅದು ಹಾಕ್ಕೊಂಡ್ಮೇಲೆ ಮಿಕ್ಕಿದ್ರೆ ನನಗೆ ಹಾಕು ಅಂತ ಹೇಳಿದ್ದೀನಿ. ಉಗುರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನೈಲ್ ಪಾಲಿಶ್ ಹಾಕಿರೋ ಥರನೇ. ಇವತ್ತು ಬೆಳಗ್ಗೆ ಟೊಮೊಟೊ ರಸ, ಅನ್ನ, ಮುದ್ದೆ ಮಾಡಬೇಕು. ಪಾತ್ರೆ ಲಾಟ್ ಐತೆ. ಮೊನ್ನೆ ನನ್ನ ಮಗಳು ತೊಳೆದ್ಲು, ಅದಕ್ಕೆ ನೆಕ್ಸ್ಟ್ ನನ್ನ ಮಗ ತೊಳ್ದ. ಇವಾಗ ನಂದು ಲೈನು, ನಾನು ತೊಳಿಬೇಕು. ನಂದು ಸರ್ದಿ ಬಂದು. ಹಂಗಾರೆ ನೀನೇ ತೊಳಿತ್ಯಾ? ಅವಳ್ದಿಲ್ಲ. ಇನ್ಮೇಲೆ 3 ಜನನೂ ಒಂದೊಂದು ಸತಿ ತೊಳೆಯೋದು. ಇದೇ ಥರ ಮಾಡ್ತೀನಿ. ಯಾವಾಗೂ ನಾನೇ ತೊಳಿಲ್ಲ. ಅವತ್ತು ನನ್ನ ಮಗಳು ತೊಳೆದ್ಲು, ಇವಾಗ ನೆಕ್ಸ್ಟ್ ಅವನು ತೊಳ್ದ, ಇವಾಗ ನಾನು ತೊಳಿತೀನಿ ಅಷ್ಟೆ.
ಯಾರು ಹೇಳಿದ್ದು? ಬಿಡೋದು. ಯಾರು ಹೇಳಿದ್ದು? ಕೈ ಮೇಲೆ ಏನು ಬರಿಬಾರ್ದು, ಮೆಹಂದಿ ಫಸ್ಟೇ ಹಾಕ್ಬಾರ್ದು. ಮೆಹಂದಿ ಹಾಕೊಂಡು ಅದಿನ್ನ 2 ತಿಂಗಳು ಐತೆ, ಅಷ್ಟೊತ್ತು ಮೆಹಂದಿ ಹೊಲ್ಟೋಗಿರ್ತೈತಿ ಬಿಡು. ಮೆಹಂದಿ ಒಳಗಡೆ ಬರ್ಕೊಂಡು ಹೋಗ್ತಾರೆ ಯಾರಾದರೂ? ಮೆಹಂದಿಲ್ಲೇ ಬರ್ಕೊಂಬಂದ್ಬಿಟ್ಟವ್ರೆ ಅಂತನ? ಬರ್ಕೊಂಡು ಬಂದವರೆಲ್ಲ ಹಾಕ್ಲೇಬಾರ್ದು ಬಿಡು, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲಿ ಎಳ್ಳು ಬೆಲ್ಲ ನಾನು ತಂದಿರೋದು, ಎಳ್ಳು ಬೆಲ್ಲ ತಿನ್ನೋರೇ ಇಲ್ಲ ನೋಡಿ, ಅಲ್ಲೇ ಇದೆ. ಎಳ್ಳು ಬೆಲ್ಲ ತಿನ್ನೋರೇ ಇಲ್ಲ ನಮ್ಮ ಮನೆಯಲ್ಲಿ, ಕಬ್ಬು ತಿನ್ನೋರು ಇಲ್ಲ ನೋಡಿ, ಅಲ್ಲೇ ಇದೆ. ನೆನ್ನೆ ಎಷ್ಟು ತಂದಿದ್ನೋ ಅಷ್ಟು ಅಲ್ಲೇ, ಆ ಚೊಂಬಲ್ಲ ಹಂಗೆ ಇದೆ. ಇದು ಒಬ್ರು ಕೊಟ್ಟಿದ್ದು, ಅದು ಅಲ್ಲೇ ಇದೆ. ಮೊದಲೆಲ್ಲ ನಾನು ಮಾಡ್ತಾ ಇದ್ದಾಗ ಎಷ್ಟು ಎಳ್ಳು ಬೆಲ್ಲ ತಿಂತಾಯಿದ್ವಿ. ಈ ಸತಿ ತಿನ್ಬೇಕಂತಾನೆ ಅನಿಸ್ತಾ ಇಲ್ಲ. ಅದ್ರೊಳಗಡೆ ಏನೇನೋ ಸಕ್ಕರೆ ಎಲ್ಲ ಹಾಕಿದಾರಲ್ಲ, ಅದಕ್ಕೆ ತಿನ್ಬೇಕಂತಾನೆ ಅನಿಸಲ್ಲ. ಹಂಗೂ ನೆನ್ನೆ ಕುತ್ಕೊಂಡೆಲ್ಲ ವೈಟ್ದು ಹರಳೆಲ್ಲ ಆಯ್ದೆ, ಆದ್ರೂ ಜಾಸ್ತಿ ಬೆಲ್ಲ ಹಾಕ್ಬಿಟ್ಟವ್ರೆ. ಇವಾಗ ಬೆಲ್ಲನೂ ಆಯ್ಬೇಕು ಕುತ್ಕೊಂಡು. ಬೆಲ್ಲ ಇದ್ಬಿಟ್ಟು ಆಮೇಲೆ ತಿನ್ನಬೇಕು. ಆ ಜೀರಿಗೆ ಪೆಪ್ಪರ್ಮೆಂಟ್ ಐತಲ್ಲ, ಅದೊಂದಿದ್ರೆ ಸಾಕು, ಅಷ್ಟೇ ಸಾಕು ಸ್ವೀಟ್ಗೆ, ಬೆಲ್ಲನೇ ಬೇಡ. ಇವಾಗ ಬೆಲ್ಲನೂ ಕುತ್ಕೊಂಡು ಆಯ್ಬೇಕು. ನೆನ್ನೆ ಬರೀ ವೈಟ್ದೆಲ್ಲ ಆಯ್ದು ಸಪ್ರೇಟ್ ಮಾಡಿದೆ, ಇವತ್ತು ಬೆಲ್ಲನೂ ಆಯ್ದುಬಿಡ್ತೀನಿ. ಎಲ್ಲ ಜಾಸ್ತಿ ಬೆಲ್ಲ ಹಾಕವ್ರೆ, ತಿಂದರೆ ಬರೀ ಬೆಲ್ಲನೇ ಸಿಗ್ತೈತೆ. ಅದಕ್ಕೆ ಯಾರೂ ತಿಂದಿಲ್ಲ, ಅಲ್ಲೇ ಇದೆ ಬೆಲ್ಲ ಜಾಸ್ತಿ ಇರೋದಕ್ಕೆ. ಆಮೇಲೆ ಕಬ್ಬು ತಂದಿಲ್ಲ, ಕಬ್ಬುನೂ ಬೇಡ ಅಂತ ಹೇಳಿ ಕಬ್ಬುನೂ ತಂದಿಲ್ಲ. ಮೇಕಪ್ ಮಾಡ್ತಾ ಇದ್ದಾನೆ. ಮೇಕಪ್, ತುಟ್ಟಿಗೆ ಲಿಪ್ಸ್ಟಿಕ್ಕು, ಕ್ರೀಮು ಅಲ್ವಾ ಚಿನ್ನು? ನಾನೇ ಕೊಡ್ಸಿರೋದು ಲಿಪ್ಸ್ಟಿಕ್ಕು, ಕಲರ್ ಇಲ್ಲದೆ ಇರೋದು. ವ್ಯಾಸಿಲಿನ್ ಹಾಕ್ತಾ ಇದ್ದಾನೆ, ಲಿಪ್ ಬಾಮ್. ಇವಾಗ ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡಬೇಕು ಫ್ರೆಂಡ್ಸ್. ನಾನು ಚೆನ್ನಾಗಿತ್ತ ರಸಮ್, ಉಪ್ಪು ಖಾರ. ರೂಮಲ್ಲಿ ಜೀಸಸ್ ಫೋಟೋ ಹಾಕಿದ್ವಾ, ಇದೇನಾಯಿತು ಅಂದರೆ ಅದು ಹಾಕಿ ಆಗಲೇ 15 ವರ್ಷ ಆಯಿತು. ಇವಾಗ ಇದು ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೆ ನೋಡಿ ನಾನೇ ತಿರ್ಗಾ ಸಿಮೆಂಟ್ ಮಾಡಿ ಕಚ್ಚಿಸಿದ್ದೀನಿ ಈ ರೀತಿ. ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇವಾಗ ನೋಡಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗೆಲ್ಲ ಫುಲ್ ಕಿಚನ್ ಕ್ಲೀನಿಂಗ್ ನಡೀತಾ ಇದೆ. ಸ್ಟವ್ ಎಲ್ಲ ಉಜ್ಜಿ ತೊಳ್ಕೊತಾ ಇದ್ದೀನಿ. ಕ್ಯಾಮ್ರಾನೇ ನೋಡ್ತಾ ಇದ್ದೀನಿ ಯಾವಾಗಲಿಂದ ನಾನು, ಯಾಕೆಂದರೆ ನಾನು ನೋಡಿದ್ರೆ ಮಾತ್ರ ಬೆಳಕು ಬರುತ್ತೆ. ನಾನು ಆ ಕಡೆ ತಿರ್ಕೊಂಡ್ರೆ ಫುಲ್ ಕತ್ಲಾಗ್ಬಿಡುತ್ತೆ. ಅದಕ್ಕೆ ಈ ಕಡೆ ಕತ್ಲಾಗುತ್ತೆ ಅಂತ ಹೇಳ್ಬಿಟ್ಟು, ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆನೇ ನೋಡ್ತಾ ಇದ್ದೀನಿ. ಅದು ಗೊತ್ತಿಲ್ಲ, ನಾನು ಹತ್ರ ಬಂದರೆ ಈ ಕಡೆ ನೋಡಿದ್ರೆ ಬೆಳಕು ಬರುತ್ತೆ, ಇಲ್ಲಾಂದರೆ ಫುಲ್ಲು ಕತ್ಲು ಥರ ಆಗಿಬಿಡುತ್ತೆ. ವಿಡಿಯೋನ ಇಟ್ಬಿಟ್ಟು ಮಾಡೋಕ್ಕೋದ್ರೆ ಇದೇ ಥರನೇ ಪ್ರಾಬ್ಲಮ್ ಆಗೋದು. ಇವಾಗ ನಾನು ಸ್ಟವ್ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ಅದಕ್ಕೆ ಮುಂಚೆ ನಾನು ವಿಡಿಯೋ ಮಾಡಲಿಲ್ಲ. ಫುಲ್ ಪಾತ್ರೆ ಎಲ್ಲ ತೊಳೆದು ಆದಮೇಲೆ ಸ್ಟವ್ ಕ್ಲೀನ್ ಮಾಡುವಾಗ ಆ ವಿಡಿಯೋ ಆನ್ ಮಾಡಿಕೊಂಡೆ. ನನಗೆ ಮರ್ತೇ ಹೋಗಿತ್ತು ವಿಡಿಯೋ ಮಾಡಬೇಕು ಅಂತ. ಆಮೇಲೆ ನೆನಪು ಬಂತು, ವಿಡಿಯೋನೇ ಮಾಡಲಿಲ್ಲ. ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆಯೋದು ಅಂತ ಹೇಳ್ಬಿಟ್ಟು, ಇನ್ನೇನು ಪಾತ್ರೆ ತೊಳೆಯೋದೆಲ್ಲ ತೋರಿಸೋದು ಅಂತೇಳಿ
ಎಲ್ಲ ಫುಲ್ ತೊಳೆದಾದ್ಮೇಲೆ ಸ್ಟವ್ ಕಲ್ಲು ಎಲ್ಲ ಒರೆಸೋವಾಗ ವಿಡಿಯೋ ಆನ್ ಮಾಡಿಕೊಂಡೆ. ಅದು ಆನ್ ಮಾಡ್ಕೊಂಡು ಒರೆಸ್ತಾ ಇದ್ದರೆ ನೋಡಿ ಈ ಥರ ನಾನು ಆ ಕಡೆ ನೋಡಿದ್ರೆ ಸಾಕು ಕತ್ಲಾಗುತ್ತೆ, ಈ ಕಡೆ ನೋಡಿದ್ರೆ ಬೆಳಕಾಗುತ್ತೆ, ಆ ಥರ ಆಗ್ತಾಯಿತ್ತು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಇದ್ರ ಕಂಟಿನ್ಯೂನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.